ಇನ್ನು ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳಿಗಾಗಿ ನಡೆಯುತ್ತಿರುವಂತಹ ಸತ್ಯಶೋಧನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಸುಕುದಾರಿ ಹಿಡಿದಂತ 13ನೇ ಪಾಯಿಂಟ್ನಲ್ಲಿ ಮಾತ್ರ ಈಗ ಹುಡುಕಾಟ ಬಾಕಿ ಇರೋದು. ಆದರೆ ಈಗಾಗಲೇ ಸಿಕ್ಕಿರುವಂತಹ ಬುರುಡೆಗಳ ಸತ್ಯ ಮಾತ್ರ ದೂರುದಾರನ ಆರೋಪಗಳ ಮೇಲೆ ಪ್ರಶ್ನೆ ಮೂಡುವಂತೆ ಮಾಡಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ರಹಸ್ಯ ದಿನಕ್ಕೊಂದು ರೋಚಕ ತಿರುವು ಪಡೆಯುತ್ತಿದೆ. ಅನಾಮಿಕ ವ್ಯಕ್ತಿ ನೂರಾರು ಶವ ಹೂತು ಹಾಕಿದ್ದಾಗಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ನದಿ ತೀರದ ಒಟ್ಟು 13 ಸ್ಥಳಗಳನ್ನು ತೋರಿಸಿದ್ದ. ಈ ಪೈಕಿ 12 ಸ್ಪಾಟ್ಗಳಲ್ಲಿ ಶೋಧ ಕಾರ್ಯ ಮುಗಿದಿದೆ. 6ನೇ ಪಾಯಿಂಟ್ನಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರ ಸಿಕ್ಕಿದ್ದು, ಬೇರೆ ಯಾವ ಸ್ಥಳದಲ್ಲೂ ಯಾವುದೇ ಕುರುಹು ಸಿಕ್ಕಿಲ್ಲ. ಆದ್ರೀಗ ಭಾರಿ ಕುತೂಹಲ ಹುಟ್ಟಿಸಿರೋದು ಕಟ್ಟಕಡೆಯ ಹಾಗೂ 13ನೇ ಪಾಯಿಂಟ್. 13ನೇ ಪಾಯಿಂಟ್ನಲ್ಲಿ ಇಂದು ನಡೆಯಲಿದೆ ಶೋಧ. ನಿನ್ನೆ 11A ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸಿದ್ದ ಎಸ್ಐಟಿ ಟೀಮ್ ನಿನ್ನೆಯೇ 13ನೇ ಪಾಯಿಂಟ್ನಲ್ಲಿ ಹುಡುಕಾಟ ನಡೆಸುತ್ತೆ ಎನ್ನಲಾಗ್ತಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಸಿಕ್ಕಿತ್ತು. ಯಾಕಂದ್ರೆ 11ನೇ ಪಾಯಿಂಟ್ ಸಮೀಪದ ಜಾಗದಲ್ಲಿ ಮರದ ಕೆಳಗೆ ಅಸ್ಥಿಪಂಜರವೊಂದು ಸಿಕ್ಕಿತ್ತು. ಹೀಗಾಗಿ ಆ ಜಾಗವನ್ನ ಅಧಿಕಾರಿಗಳು 11A ಅಂತ ಗುರುತು ಮಾಡಿಕೊಂಡಿದ್ರು. ಅಲ್ಲಿ ಇನ್ನೂ ಏನಾದರೂ ಸಾಕ್ಷಿ ಸಿಗಬಹುದಾ ಅಂತ ನೆನ್ನೆ ಹುಡುಕಾಟ ನಡೆಸಿದ್ರು. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಹಾಗೂ DIG ಅನುಚೇತ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಆದರೆ 11A ಜಾಗದಲ್ಲಿ ಏನ್ ಕೂಡ ಸಿಕ್ಕಿಲ್ಲ. ಹದಿಮೂರನೇ ಪಾಯಿಂಟ್ನಲ್ಲಿ ಹೆಚ್ಚು ಶವ ಹೋತಿದ್ದೀನಿ ಅಂದಿರೋ ದೂರುದಾರ. 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಬಯಲಾಗುತ್ತಾ ಕಠೋರ ಸತ್ಯ. 13ನೇ ಸ್ಥಳದಲ್ಲೇ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ದೂರುದಾರ ಹೇಳಿದ್ದ. ಹೀಗಾಗಿ ಈ ಸ್ಥಳದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ನೇತ್ರಾವತಿ ಜಲಾಶಯದ ಬಳಿಯೇ 13ನೇ ಪಾಯಿಂಟ್ ಇದೆ. ಇಲ್ಲಿ 2 ವಿದ್ಯುತ್ ಕಂಬಗಳು ಕೂಡ ಇವೆ. ಯಾವುದಕ್ಕೂ ಹಾನಿಯಾಗದಂತೆ ಕಾರ್ಯಾಚರಣೆ ಮಾಡಬೇಕಿದೆ. ಹೀಗಾಗಿ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಮೆಸ್ಕಾಂ ಸಿಬ್ಬಂದಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ SIT ಸಮಾಲೋಚನೆ ನಡೆಸಿದೆ. ಇನ್ನು ಬೆಳ್ತಂಗಡಿಯಲ್ಲಿರೋ SIT ಕಚೇರಿಗೆ ದೂರುದಾರನನ್ನ ಕರೆಸಿಕೊಂಡ ಅಧಿಕಾರಿಗಳು ನಿನ್ನೆ 1 ಗಂಟೆ ವಿಚಾರಣೆ ನಡೆಸಿದ್ದಾರೆ. ದೂರುದಾರನಿಗೆ ಹೆಣ ಹೂಳಲು ಸಹಾಯ ಮಾಡಿದ್ದ ವ್ಯಕ್ತಿಗೂ ಗ್ರಿಲ್. ಹೊಸ ದೂರುದಾರ ಜಯಂತ್ ದೂರಿನ ತನಿಖೆ ಆರಂಭವಾಗುತ್ತಾ? ಅನಾಮಿಕ ದೂರುದಾರನಿಗೆ ಹೆಣ ಹೂಳಲು ಸಹಾಯ ಮಾಡಿದ್ದ ಎನ್ನಲಾದ ವ್ಯಕ್ತಿಯನ್ನ SIT ಅಧಿಕಾರಿಗಳು ನಿನ್ನೆ ಬಂಗ್ಲಗುಡ್ಡಕ್ಕೆ ಕರೆತಂದು ಮಾಹಿತಿ ಸಂಗ್ರಹಿಸಿದ್ರು. ಸದ್ಯ SIT ಅಧಿಕಾರಿಗಳು ಹೊಸದಾಗಿ ಬಂದ ವ್ಯಕ್ತಿಯನ್ನೇ ಸಾಕ್ಷಿದಾರನನ್ನಾಗಿ ಮಾಡೋ ಸಾಧ್ಯತೆ ಇದೆ. ಇನ್ನು ಇವತ್ತು 13ನೇ ಪಾಯಿಂಟ್ ಮುಗಿದ್ರೆ ಎಲ್ಲಾ ಪಾಯಿಂಟ್ಗಳ ಶೋಧ ಅಂತ್ಯವಾಗುತ್ತೆ. ಇದಾದ ಬಳಿಕ ಮುಂದೇನು ಅನ್ನೋ ಪ್ರಶ್ನೆನೂ ಇದೆ. ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಜಯಂತ್ ಕೂಡ ಧರ್ಮಸ್ಥಳದಲ್ಲಿ 15 ವರ್ಷದ ಹಿಂದೆ 15 ವರ್ಷದ ಬಾಲಕಿಯ ಶವ ಹೂತು ಹಾಕಿದ್ದಾರೆ ಅಂತ ದೂರು ನೀಡಿದ್ದು, ಈ ಪ್ರಕರಣವನ್ನು SITಗೆ ವಹಿಸಲಾಗಿದೆ. ಹೀಗಾಗಿ ಇಂದು 13ನೇ ಪಾಯಿಂಟ್ ಬಳಿಕ ಜಯಂತ್ ತೋರಿಸುವ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಒಟ್ಟಾರೆ ಧರ್ಮಸ್ಥಳದ ಅಸ್ಥಿಪಂಜರದ ಶೋಧ ಕಾರ್ಯ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದ್ದು, ಇಂದಿನ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಅಶೋಕ್ ಜೊತೆ ಪೃಥ್ವಿ, TV9 ಮಂಗಳೂರು.